ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಇಕೋ ಕ್ಲಬ್ ಅಡಿಯಲ್ಲಿ ಶಾಲಾ ಮಟ್ಟದಲ್ಲಿ ನಾವು ಈ ಒಂದು ಪರಿಸರ ಕ್ಲಬ್ ಅಡಿಯಲ್ಲಿ ವಿವಿಧ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬೇಕು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಶಾಲಾ ಮಟ್ಟದಲ್ಲಿ ಈ ಒಂದು ಪರಿಸರಕ್ಕೆ ಸಂಬಂಧಿಸಿದಂತೆ ಸ್ವರಚಿತ ಕವನ ಸ್ಪರ್ಧೆಯನ್ನ ಹೇಗೆ ಕೈಗೊಳ್ಳಬೇಕು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಒಂದು ಹಾಡಿನ ಸ್ಪರ್ಧೆಯನ್ನು ಹೇಗೆ ಕೈಗೊಳ್ಳಬೇಕು, ಈ ಸ್ಪರ್ಧೆಯನ್ನು ಕೈಗೊಳ್ಳುವಾಗ ಏನೆಲ್ಲ ರೂಬ್ರಿಕ್ಸ್ ಅನ್ನು ನಾವು ಯೂಸ್ ಮಾಡಬೇಕು, ಯಾವೆಲ್ಲ ಮಾನಕಗಳನ್ನು ಯೂಸ್ ಮಾಡಬೇಕು, ಸೊ ಆ ಕುರಿತಾಗಿ ವಿವರವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಹಾಗೂ ಒಂದು ಮಾದರಿ ಒಂದು ಪ್ರೆಸೆಂಟೇಷನ್, ಒಂದು ಶಾಲೆಯಲ್ಲಿ ಒಂದು ರೂಬ್ರಿಕ್ಸ್ ಅನ್ನು ಇಟ್ಕೊಂಡು ಈ ಒಂದು ಸ್ವರಚಿತ ಕವನ ಮತ್ತು ಹಾಡುಗಳ ಸ್ಪರ್ಧೆಯನ್ನ ಯಾವ ರೀತಿ ಅನುಷ್ಠಾನಗೊಳಿಸಬೇಕು, ಒಂದು ಮಾದರಿ ಕಾರ್ಯಕ್ರಮವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಏನೆಲ್ಲ ರೂಬ್ರಿಕ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು ವೈಲ್ ಕಂಡಕ್ಟಿಂಗ್ ಈ ಒಂದು ಸ್ವರಚಿತ ಕವನ ಮತ್ತು ಹಾಡು ಅಂತ ಹೇಳಿ. ಸೊ ಪ್ರಮುಖವಾಗಿ ಈ ಒಂದು ಮೌಲ್ಯಮಾಪನದ ಅಂಶಗಳು ಏನೆಲ್ಲ ಆಗ್ತವೆ ಅಂದ್ರೆ, ಒಂದು ವೈಜ್ಞಾನಿಕದ ನಿಖರತೆ. ಅಂದ್ರೆ ಇಲ್ಲಿ ನಾವು 3 ಲೆವೆಲ್ ಅನ್ನ ನೋಡ್ತೀವಿ. ಒಂದು ಅತ್ಯುತ್ತಮ, ಒಂದು ಉತ್ತಮ ಮತ್ತು ಸುಧಾರಣೆಗೆ ಅಗತ್ಯ ಅಂತ ಹೇಳಿ. ಅತ್ಯುತ್ತಮಕ್ಕೆ 5 ಅಂಕ, ಉತ್ತಮಕ್ಕೆ 3 ರಿಂದ 4 ಅಂಕ ಕೊಡಬಹುದು. ಇನ್ನು ಸುಧಾರಣೆಗೆ ಅಗತ್ಯ ಅಂತ ಬಂದಾಗ 1 ರಿಂದ 2 ಅಂಕ. ಸ್ನೇಹಿತರೆ, ಈ ವೈಜ್ಞಾನಿಕ ನಿಖರತೆ ಅಂತ ಬಂದಾಗ ಪರಿಸರ ವ್ಯವಸ್ಥೆ, ಮಾಲಿನ್ಯ ಅಥವಾ ಜೀವ ವೈವಿಧ್ಯದ ಬಗ್ಗೆ ಆಳವಾದ ಮತ್ತು ನಿಖರವಾದ ಮಾಹಿತಿ ಆ ಒಂದು ಕವನಗಳಲ್ಲಿ, ಆ ಹಾಡುಗಳಲ್ಲಿ ಇದ್ರೆ. ಇನ್ನು ಉತ್ತಮ ಅಂತ ಬಂದಾಗ ಪರಿಸರದ ಬಗ್ಗೆ ಸಾಮಾನ್ಯ ಮಾಹಿತಿ ಇದೆ, ಆದರೆ ವೈಜ್ಞಾನಿಕ ಅಂಶಗಳು ಕಡಿಮೆ ಇದೆ. ಸೊ ಇನ್ನು ಸುಧಾರಣೆಗೆ ಅಗತ್ಯ ಅಂತ ಬಂದಾಗ ವೈಜ್ಞಾನಿಕ ಮಾಹಿತಿಯ ಕೊರತೆ ಇದೆ ಅಥವಾ ತಪ್ಪು ಮಾಹಿತಿ ಇದ್ದಾಗ ಅದು ಸುಧಾರಣೆ ಅಗತ್ಯ ಇದೆ ಅಂತ ಹೇಳ್ತೀವಿ. 1 ರಿಂದ 2 ಅಂಕ. ಎರಡನೇ ಒಂದು ರೂಬ್ರಿಕ್ಸ್ ಸಾಹಿತ್ಯದ ಗುಣಮಟ್ಟ. ಅಂದ್ರೆ ಅತ್ಯುತ್ತಮ ಅಂತ ಬಂದಾಗ ಪದಗಳ ಬಳಕೆ, ಪ್ರಾಸಬದ್ಧತೆ ಮತ್ತು ಕಲ್ಪನಾ ಶಕ್ತಿ ಅದ್ಭುತವಾಗಿದೆ ಅಂತ. ಇನ್ನು ವಿಷಯ ಸ್ಪಷ್ಟವಾಗಿದೆ. ಯಾವುದು ಉತ್ತಮ ಅಂತ ಬಂದಾಗ ವಿಷಯ ಸ್ಪಷ್ಟವಾಗಿದೆ, ಸಾಮಾನ್ಯ ಭಾಷೆಯ ಪ್ರಯೋಗವಿದೆ, ಸಾಹಿತ್ಯದಲ್ಲಿ ಸ್ಪಷ್ಟತೆ ಇಲ್ಲ ಮತ್ತು ಪದಗಳ ಬಳಕೆ ಸರಳವಾಗಿದೆ. ಇನ್ನು ಪ್ರಸ್ತುತಿ ಮತ್ತು ಗಾಯನದಲ್ಲಿ ಅತ್ಯುತ್ತಮ ಅಂತ ಬಂದ್ರೆ ಸ್ಪಷ್ಟವಾದ ಉಚ್ಚಾರಣೆ, ಲಯಬದ್ಧ ಗಾಯನ ಮತ್ತು ಆತ್ಮವಿಶ್ವಾಸದ ಪ್ರಸ್ತುತಿ. ಉತ್ತಮ ಅಂತ ಬಂದಾಗ ಕೇಳಲು ಆನಂದದಾಯಕವಾಗಿದೆ, ಆದರೆ ಧ್ವನಿಯ ಏರಿಳಿತಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮೂರನೇದು ಲಾಸ್ಟ್ ಒನ್, ಧ್ವನಿ ಸ್ಪಷ್ಟವಾಗಿಲ್ಲ ಅಥವಾ ಪ್ರಸ್ತುತಿಯಲ್ಲಿ ಆತ್ಮವಿಶ್ವಾಸದ ಕೊರತೆ. ಇನ್ನು ಸೃಜನಶೀಲತೆಯನ್ನು ಒಂದು ರೂಬ್ರಿಕ್ಸ್ ಇಟ್ಕೊಂಡಿದ್ದೀವಿ. ಇಲ್ಲಿ ವಿಷಯವನ್ನ ಮಂಡಿಸಿದ ರೀತಿ ಭಿನ್ನವಾಗಿದೆ ಮತ್ತು ವಿಷಯ ಭಿನ್ನವಾಗಿದೆ ಅಂತ ಇಟ್ಕೋಬಹುದು. ನೆಕ್ಸ್ಟ್, ವಿಷಯ ಚೆನ್ನಾಗಿದೆ ಆದರೆ ಸಾಮಾನ್ಯ ಆಲೋಚನೆಗಳನ್ನೇ ಬಳಸಲಾಗಿದೆ. ಬೇರೆಯವರ ಆಲೋಚನೆಗಳನ್ನು ಅಥವಾ ಸಾಮಾನ್ಯ ಆಲೋಚನೆಗಳನ್ನು ಬಳಸಿದರೆ ಅದು 3ನೇ ಹಂತಕ್ಕೆ ಆಗುತ್ತೆ. ಇನ್ನು ನೋಡಿ, ಇಲ್ಲಿ ಏನು ವಿಷಯವನ್ನು ಮಂಡಿಸಿದ ರೀತಿ ವಿಭಿನ್ನವಾಗಿದೆ ಮತ್ತು ಹೊಸ ಆಲೋಚನೆಗಳಿಂದ ಕೂಡಿದೆ, ಅತ್ಯುತ್ತಮ. ರೈಟಾ? ನೆಕ್ಸ್ಟ್, ಪರಿಣಾಮ ಮತ್ತು ಸಂದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೇಕ್ಷಕರಲ್ಲಿ ಪರಿಸರ ರಕ್ಷಣೆ ಬಗ್ಗೆ ಬಲವಾದ ಪ್ರೇರಣೆ ನೀಡುವಂತಿದ್ರೆ ಅತ್ಯುತ್ತಮ. ಸಂದೇಶ ಸ್ಪಷ್ಟವಾಗಿದೆ ಆದರೆ ಪ್ರಭಾವ ಸಾಧಾರಣವಾಗಿದೆ, ಅದು ಉತ್ತಮ. ಉದ್ದೇಶ ಅಥವಾ ಸಂದೇಶ ಏನೆಂಬುದೇ ಸ್ಪಷ್ಟವಾಗಿಲ್ಲ, ಇದು ಸೊ ಅದು ಸುಧಾರಣೆಗೆ ಅಗತ್ಯವಿದೆ ಅಂತ. ಇನ್ನು ಸಮಯ ಪಾಲನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಗದಿಪಡಿಸಿದ ಸಮಯದ ಮಿತಿಯಲ್ಲಿ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸುವಂಥದ್ದು. ವೇದಿಕೆ ಬಳಕೆ ಅಂತ ಬಂದಾಗ ಸಭಿಕರೊಂದಿಗೆ ಕಣ್ಣಿನ ಸಂಪರ್ಕ, ಹಾವಭಾವ, ಆತ್ಮವಿಶ್ವಾಸ. ಸೊ ಇದು ಒಂದು ರೂಬ್ರಿಕ್ಸ್. ಇನ್ನು ಪ್ರಶ್ನೋತ್ತರ ವಿಭಾಗ, ಹಾಡು ಅಥವಾ ಕವನ ಪ್ರೆಸೆಂಟೇಷನ್ ಆದ ನಂತರ ಶಿಕ್ಷಕರು ಆ ಒಂದು ಹಾಡದ ಭಾವಾರ್ಥ ಆಗಿರ್ಬೋದು, ವೈಜ್ಞಾನಿಕ ವಿಷಯಗಳ ಬಗ್ಗೆ ಕೇಳಿರುವ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ಆಧರಿಸಿ ನಾವು ಅಂಕಗಳನ್ನು ಕೊಡ್ತೀವಿ, ಅತ್ಯುತ್ತಮ, ಉತ್ತಮ ಮತ್ತು ಸಾಧಾರಣ ಅಂತ ಹೇಳಿ. ಇನ್ನು ಸಂಗೀತ ಮತ್ತು ಲಯ, ಇದು ಗಾಯನಕ್ಕೆ ಮಾತ್ರ ಆಗುತ್ತೆ. ಶ್ರುತಿ ಹೇಗಿದೆ, ಲಯಬದ್ಧತೆ ಎಷ್ಟು ನಿಖರವಾಗಿದೆ ಎಂಬುದಕ್ಕೆ ನಾವು ಅತ್ಯುತ್ತಮ, ಉತ್ತಮ ಮತ್ತು ಸುಧಾರಣೆಗೆ ಅವಶ್ಯಕತೆ ಇದೆ. ಸೊ ಈ ಒಂದು ರೂಬ್ರಿಕ್ಸ್ಗಳನ್ನು ಇಟ್ಕೊಂಡು ನೀವು ನಿಮ್ಮ ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ನೀವೇನು ಮಾಡ್ಬೋದು, ಈ ಒಂದು ಸ್ವರಚಿತ ಕವನ ಮತ್ತು ಹಾಡು ಸ್ಪರ್ಧೆಯನ್ನು ಇಕೋ ಕ್ಲಬ್ ಅಡಿಯಲ್ಲಿ ನಾವು ಕೈಗೊಳ್ಳಬಹುದು. ಸೊ ಸ್ನೇಹಿತರೆ, ಬನ್ನಿ ನೋಡ್ತಾ ಹೋಗೋಣ. ಒಂದು ಮಾದರಿ ಪ್ರೆಸೆಂಟೇಷನ್, ಈ ಎಲ್ಲ ರೂಬ್ರಿಕ್ಸ್ಗಳನ್ನು ಇಟ್ಕೊಂಡು, ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ಒಂದು ಅನುಷ್ಠಾನಗೊಳಿಸಿರುವಂತಹ ಒಂದು ಮಾದರಿ ಕಾರ್ಯಕ್ರಮ. ಬನ್ನಿ ನೀವು ನೋಡೋಣ. ಕಾಡುಗಳ ಕಡಿದು ನಾಶ ಮಾಡದಿರಿ, ಕಸಕಡ್ಡಿ ತ್ಯಾಜ್ಯಗಳ ಅಲ್ಲಿ ಇಲ್ಲಿ ಎಸೆಯದಿರಿ. ಮರೆಯಗೊಂದು ಪರಿಸರವು ರೋಗ ರುಜಿನ ತರುತ್ತಿದೆ, ಪರಿಸರದ ರಕ್ಷಣೆಯು ನಮ್ಮ ಹೊಣೆಯಾಗಿದೆ. ಮನೆಗೊಂದು ಗಿಡ ಬಳ್ಳಿ ನೆಟ್ಟು ಬೆಳೆಸಿರಿ, ದಯವಿಟ್ಟು ಪರಿಸರವ ಪ್ರೀತಿ ಮಾಡಿರಿ. ಹಚ್ಚ ಹಸಿರಿನಿಂದ ಕಂಗೊಳಿಸಿರಿ ಪರಿಸರ, ಅದಕ್ಕಾಗಿ ಶ್ರಮಿಸೋಣ ನಾವು ನಿತ್ಯ ನಿರಂತರ. ಗಿಡ ಮರ ಬಳ್ಳಿಗಳು ಕಡಿಯದಿರಿ, ಪರ್ವತಗಳ ಸಾಲು, ಹಸಿ ಹಸಿರಾಗಿ ಕಂಗೊಳಿಸುತ್ತಿರುವ ಎಲೆ ಬಳ್ಳಿಗಳ ಜಾಲು. ಈ ಪ್ರಕೃತಿಯೇ ಒಂದು ಚೆಲುವಿನ ನಂದನ, ಅಲ್ಲಿಯುವುದು ಜೀವರಾಶಿಗಳ ಬೆಸುಗೆಯ ಬಂಧನ. ನನ್ನದು ನೋಡಲು 2 ಕಣ್ಣು ಸಾಲದು, ನನ್ನಿಂದ ಹೊಗಳಲು ನಾಲಿಗೆಯು ಹೊರಳದು. ಆಧುನಿಕ ಯುಗದ ನೆಪದಲ್ಲಿ ನಾಶವಾಗುತ್ತಿದೆ ಸುತ್ತಮುತ್ತಲಿನ ಅರಣ್ಯವಿಲ್ಲಿ. ಅದ ನಂಬಿ ಬದುಕುವ ವನ್ಯ ಜೀವಿಗಳೆಲ್ಲ ಇಲ್ಲಿ ಹೆದರಿ ಅಭಯ ಹುಡುಕಿ ಬಂದು ನಿಂತಿದೆ ನಾಡ ಬೀದಿಯಲ್ಲಿ. ಅಭಿವೃದ್ಧಿ ಹೆಸರಲ್ಲಿ ದೊಡ್ಡದಾಗುತ್ತಿದೆ ಕಟ್ಟಡಗಳ ಗಾತ್ರ, ಪರಿಸರ ನಾಶವಾದರೂ ಸರಿ ನೋಡುವುದು ಆನಂದಿಸಿರಿ. ಅಭಿವೃದ್ಧಿಗೆ ಮರಳಾದ ಮಾನವ ನೇತ್ರ,
ಮಾನವ ನಿನಗೆ ಶುದ್ಧವಾದ ಆಮ್ಲಜನಕ ನೀಗಬೇಕಾದರೆ ಮಾತ್ರ ಪರಿಸರವ ರಕ್ಷಿಸೋಣ, ಅದಕ್ಕಿರುವ ಒಂದೇ ಸೂತ್ರ. ಗಿಡ ಮರಗಳ ಕಡಿದು ಪರಿಣಾಮ, ಮುಂದೆ ಆಮ್ಲಜನಕದ ಕೊರತೆ ಬಂದರೆ ಮಾನವ ತಿಳಿದುಕೋ, ನಿನ್ನ ಉಸಿರಾಟಕ್ಕೆ ಆಗುವುದು ತೊಂದರೆ. ನಿನ್ನ ಬಾಳು ಆರೋಗ್ಯ ಮತ್ತು ಸುಖದಿಂದ ಇರಬೇಕಾದರೆ ಇಂದಿನಿಂದಲೇ ಪರಿಸರ ಸಂರಕ್ಷಿಸೋಣ, ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸುತ್ತಮುತ್ತಲಿನ ಸುಂದರ ಪರಿಸರ ಕಾಣಿಸುವುದು ವಾತಾವರಣದಲ್ಲಿ ತರತರ ಫಲವ ನೀಡಿ ಹೂವು ಅರಳಿ ಹಚ್ಚ ಹಸಿರಿನಿಂದ ಕೂಡಿದ ಗಿಡ ಮರ ಮಾನವನ ಸ್ವಾರ್ಥಕ್ಕೆ ಬಲಿಯಾಗುತ್ತಿದೆ. ಹತ್ತಾರು ತರದ ರೋಗ, ನೂರಾರು ಬಗೆಯ ರಾಗ, ಪ್ರಕೃತಿಯ ರೋಷ, ಜೀವಕೋಟಿ ವಿನಾಶ. ಅಂದು ಇಂದು ಎಂದು ಪರಿಸರವೇ ನಮಗೆ ಬಂದು. ಕನ್ನಡ ನುಡಿಲಿಕ್ಕೆ ಚಂದ, ಅಲ್ಲಿರುವ ಪರಿಸರ ನೋಡಲಿಕ್ಕೆ ಚಂದ. ಪರಿಸರದಲ್ಲಿರುವ ಸಸ್ಯ ಜೀವಿಗಳಿಂದ, ಅದರಲ್ಲೂ ಸಹ್ಯಾದ್ರಿ ತಪ್ಪಲಿನಾನಂದ. ಕನ್ನಡ ನಾಡಿನ ಅಂದ ಶ್ರೀಗಂಧ, ಗಂಧದ ವಿಷಯ ಅಂದಿನ ವಿಷಯ, ಅದರಿಂದ ಗಂಧ ಹೊಡೆಯುತ್ತಿರುವುದು ದುರ್ಗಂಧ. ಏಕೆಂದರೆ ಎಸೆಯುತ್ತಿದ್ದಾರೆ ಕಸವನ್ನು, ಕಡಿಯುತ್ತಿದ್ದಾರೆ ಅಕ್ಕ ತಂಗಿಯರನ್ನು. ಇದೇ ರೀತಿ ಮುಂದುವರೆದರೆ ಅಥವಾ ನೀರನ್ನು ಉಳಿಸುವ ಚರ್ಚೆ, ಜಲಮಾಲಿನ್ಯದ ಬಗ್ಗೆ ವಾರ್ತಾಪತ್ರಿಕೆಯಲ್ಲಿ ವಾರ್ತೆ, ಮರಕ್ಕೆ ದ್ವಿತೀಯ ಸಂಶ್ಲೇಷಣೆ ನೀಡುವ ದೊಡ್ಡ ದೇವರು ಸೂರ್ಯ. ನಮ್ಮ ಶಾಲೆಯಲ್ಲಿ ನೀರು ಉಳಿಸುವ ಚರ್ಚೆ, ಮಾಲಿನ್ಯದ ಬಗ್ಗೆ ವಾರ್ತಾಪತ್ರಿಕೆಯಲ್ಲಿ ವಾರ್ತೆ, ಮರಕ್ಕೆ ದ್ವಿತೀಯ ಸಂಶ್ಲೇಷಣೆ ನೀಡುವ ದೊಡ್ಡ ದೇವರು ಸೂರ್ಯ. ಶಾಲೆಯಲ್ಲಿ ಮೈದಾನ ಪರಿಸರ ಆರೋಗ್ಯಕ್ಕೆ ಹಂದರ, ವಿದ್ಯಾರ್ಥಿಯ ಬಾಳಿಗೆ ಶಿರ. ಶಾಲೆಯ ಮೈದಾನ ಪರಿಸರ ಆರೋಗ್ಯದ ಹಂದರ, ವಿದ್ಯಾರ್ಥಿಯ ಬಾಳಿಗೆ ಉಸಿರು ಹಸಿರು ಪರಿಸರ ನಮ್ಮ ಬೆಳೆಸಿ ನೆಚ್ಚಿನ ಈ ಗಿಡಮರ. ಸುತ್ತಮುತ್ತ ಅಕ್ಕಪಕ್ಕ ಇರುವುದೆಲ್ಲ ನಮ್ಮ ಪರಿಸರ. ಸುಂದರವಾದ ಶುದ್ಧ ಗಾಳಿ, ಒಳ್ಳೆಯ ನೀರು, ಶುದ್ಧ ನೀರು ಕೊಡುವ ಪರಿಸರ. ಈ ಹಳ್ಳ ಕೊಳ್ಳ ನದಿ ಸಾಗರ ಸಮುದ್ರ ನಮ್ಮ ಮುದ್ದಿನ ಪರಿಸರ. ದಟ್ಟವಾದ ಕಾಡು ಮೇಡು, ಎತ್ತರವಾದ ಬೆಟ್ಟ ಹೊಂದಿರುತ್ತಕ್ಕಂತಹ ನಮ್ಮ ಪರಿಸರ. ನೀರಿನಿಂದ ಮಳೆ, ನೀರಿನಿಂದ ಬೆಳೆ, ನೀರಿನಿಂದ ಮಳೆ, ನೀರಿನಿಂದ ಬೆಳೆ. ನೀರಿನಿಂದ ನಮಗೆ ಸುಖ ಸಮೃದ್ಧಿ, ನೀರಿನಿಂದ ನಮಗೆ ಬಂಧು ಬಳಗ. ನೀರಿನಿಂದ ಸುಖ ಸಮೃದ್ಧಿ, ನೀರಿನಿಂದ ಮನೆಯ ಬಂಧು ಬಳಗ. ನೀರಿನಿಂದ ನಮ್ಮ ಜಗವು, ನೀರಿನಿಂದ ನಮ್ಮ ಜನವು. ನೀರಿನಿಂದ ನಮ್ಮ ಜಗವು, ನೀರಿನಿಂದ ನಮ್ಮ ಜನವು. ನೀರಿನಿಂದ ಬಾಳು ಬಂಗಾರ, ನೀರಿನಿಂದ ಗುಣ ಶೃಂಗಾರ. ನೀರಿನಿಂದ ಬಾಳನ ನೀನು ಉಸಿರಾಡಲು ಆಮ್ಲಜನಕವಾಗಿ. ಈ ಭೂಮಿ ನಮ್ಮದಲ್ಲ, ನಾಳೆ ಬರುವ ಪೀಳಿಗೆಯ ಸಾಲ. ಇಂದು ನಾವು ಕಾಪಾಡಿಲ್ಲ ಎಂದರೆ ನಾಳೆ ಉಳಿಯುವುದಿಲ್ಲ ಕಾಲ. ಒಂದು ಮರ ನೆಟ್ಟರೆ 1000 ಉಸಿರಿನ ವರ, ಒಂದು ಮರ ನೆಟ್ಟರೆ 1000 ಉಸಿರಿನ ವರ. ಪರಿಸರ ಉಳಿಸಿದರೆ ಪ್ರಪಂಚಕ್ಕೆ ವರ. ನದಿ ಶುದ್ಧವಾಗಿರಲಿ ಜೀವನ ನಡೆಯಲು, ನದಿ ಶುದ್ಧವಾಗಿರಲಿ ಜೀವನ ನಡೆಯಲು. ಪ್ರಕೃತಿ ಶುದ್ಧವಾಗಿರಲಿ ನಾವು ಉಸಿರಾಡಲು, ಪ್ರಕೃತಿ ಶುದ್ಧವಾಗಿರಲಿ ನಾವು ಉಸಿರಾಡಲು. ಕಡಿದರೆ ಶುದ್ಧ ಗಾಳಿ ದೂರ, ಅಗೆಯುತ್ತಿರುವ ಭೂಮಿ ಭೂಕಂಪನ ಸುನಾಮಿ, ಅಗೆಯುತ್ತಿರುವ ಭೂಮಿ ಭೂಕಂಪನ ಸುನಾಮಿ. ನೆರಳ ಮರೀಚಿಕೆ, ಬಿಸಿಲ ರಣಚಿಕೆ, ಪ್ರಾಣಿ ಪಕ್ಷಿ ನರಳಾಟ, ನೆಮ್ಮದಿಯ ತೋಳಾಟ. ಹಸಿರು ಎಲೆಗಳ ಕರುಣೆ, ಭೂಮಾತೆಯ ಮೌನದ ರಕ್ಷಣೆ, ಮರಗಳ ನಗುವಿನ ಕರುಣೆ, ಇದೇ ಮಾನವನಿಗೆ ರಕ್ಷಣೆ. ನಮ್ಮ ಪರಿಸರ ಆರೋಗ್ಯದ ಹಂದರ, ಬಾಳಿಗೆ ಉಸಿರು, ಉಳಿಸಿ ಹಸಿರು ಪರಿಸರ, ಬೆಳೆಸಿ ಗಿಡ ಮರ. ನದಿಗಳ ಹೂಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಅರಳುವ ಹೂಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಚಿಗುರಿದ ಹಸಿರೆಲೆಯ ಚುಂಬಿಸಿರಿ, ವನದೇವಿ ಸಿರಿಯ ನೀವು ಪೂಜಿಸಿರಿ. ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಮುಗಿಲ ಮೋಡದರೆಗಿಳಿದು ಬರುವ ಮಳೆಯ ಹನಿಗಳದು, ಮರವು ನೀಡಿದಂತ ಭಿಕ್ಷೆ ಮರದ ಬೇರು ಭುವಿಗಿಳಿದು. ಸವೆಯ ಮಣ್ಣ ತಡೆಯುವುದು, ತಡೆಯದಿದ್ದರೆ ಜಲವ ಜಗವೇ ಕೊಚ್ಚಿ ಹೋಗುವುದು. ಸುಡಬೇಡ ಕಾಡು ಈ ಪ್ರಕೃತಿಯ ಸೊಗಸು, ಚಿಗುರಿದೆ ನನ್ನ ಮನಸ್ಸು ಕಂಡು ಈ ಪ್ರಕೃತಿಯ ಸೊಗಸು. ಎಷ್ಟು ಸುಂದರ ಇಲ್ಲಿಯ ಜಗತ್ತು, ಎಷ್ಟು ಸುಂದರ ಇಲ್ಲಿಯ ಜಗತ್ತು. ಅರಿಯಲಾರೆ ಇಲ್ಲಿ ಕಳೆಯುವ ಹೊತ್ತು, ಅರಿಯಲಾರೆ ಇಲ್ಲಿ ಕಳೆಯುವ ಹೊತ್ತು. ನಮ್ಮ ಜೊತೆ ಇದೆ ದೊಡ್ಡ ಪರಿಸರ, ಇದರಿಂದಲೇ ನಮಗಿಲ್ಲ ಬೇಸರ. ನಮ್ಮ ಜೊತೆ ಇದೆ ದೊಡ್ಡ ಪರಿಸರ,
ಇದರಿಂದಲೇ ನಮಗಿಲ್ಲ ಬೇಸರ. ಗಿಡ ಮರ ಪ್ರಾಣಿ ಪಕ್ಷಿಗಳ ಆಗಾರ ಇದುವೇ ನಮ್ಮ ಬದುಕಿನ ಆಧಾರ. ಗಿಡ ಮರ ಪ್ರಾಣಿ ಪಕ್ಷಿಗಳ ಆಗಾರ ಇದುವೇ ನಮ್ಮ ಬದುಕಿನ ಆಧಾರ. ವಾಯು ಜಲ ಅಗ್ನಿ ಬಾನು ಮಣ್ಣು ಈ ಪಂಚಭೂತಗಳೇ ನಮ್ಮೆಲ್ಲರ ಕಣ್ಣು. ಈ ಪಂಚ ದೈವ ಮಂದಿರ ನಿನ್ನೊಡಲ ಕಡಿದು ಬೇಡುವವರು ವರ, ಗುಡಿಯಲ್ಲಿ ಹುಡುಕುತ್ತಾ ದೇವರ. ಇನ್ನಾದರೂ ಅರಿಯೋ ಮರುಳ ನಿನ್ನ ಮೌಢತೆಯ ಆಳ. ಗಿಡ ಮರ ನದಿ ಕೆರೆ ಬೆಟ್ಟ ಹಳ್ಳಿ ಗುಡ್ಡ ಕಣಿವೆ, ಜಲಪಾತ ಮರುಭೂಮಿ ಹೊಲ ಗದ್ದೆ ತೋಟ, ನಮ್ಮಯ ಪರಿಸರ ದೇವರ ವರ. ಕಡಿದರೆ ಮರ ಶುದ್ಧ ಗಾಳಿ ದೂರ, ಅಗಿಯುತ್ತೀವಿ ಭೂಮಿ ಭೂಕಂಪದ ಸುನಾಮಿ. 10 ತರಹದ ರೋಗ, ನೂರಾರು ಬಗೆಯ ರಾಗ, ಪ್ರಕೃತಿಯ ರೋಷ ಜೀವಕೋಟಿ ವಿನಾಶ. ನೆರಳು ಮರಚಿಕೆ ಬಿಸಿಲಿನ ರಣಕೆಕೆ, ಪ್ರಾಣಿ ಪಕ್ಷಿ ನರಳಾಟ ನಮ್ಮದೆಯ ತರಳಾಟ. ನದಿ ಮೂಲ ಬದ್ದಿತ್ತು ಮರದ ಬೇರೆ ಬಿಕ್ಕಿತ್ತು, ವರ್ಷಧಾರೆ ಮರ ವ್ಯವಸಾಯಕ್ಕೆ ಬರ. ಕಾಪಾಡಿ ಪರಿಸರ ಕಾಯುವುದು ಎಲ್ಲರ. ಹೇ ಮಾನವ ಏಕಾಗುತ್ತಿರುವೆ ದಾನ, ತರುವಾಯ ಪೀಳಿಗೆಯ ಕೊಂಚನವಾದರೂ ಉಳಿಸು ಈ ನಿಸರ್ಗವ. ಸವಿ ಪ್ರಕೃತಿಯ ಸೌಂದರ್ಯವ ತೋರ್ಪಡಿಸಬೇಡ ಸ್ವಾರ್ಥವ, ನೀ ಬದುಕಲಾದರೂ ಬದುಕಿಸಬೇಕಲ್ಲವೇ ಈ ಪರಿಸರವ. ತೋರ್ಪಡಿಸಲು ನಿನ್ನ ಐಷಾರಾಮವ, ಮುಗಿಲ ಮುಟ್ಟಿಸುತ್ತಿರುವ ಮಾಲಿನ್ಯವ. ನಿನಗೆ ತಿಳಿದಿಲ್ಲವೇ ಪುನಃ ಸೃಷ್ಟಿಸಲಾಗುವುದು ಈ ದೈವ ಸೃಷ್ಟಿಯ. ಒಮ್ಮೆ ಯೋಚಿಸು ಮಾನವ, ನೀ ಪ್ರಕೃತಿಯ ಪಾಲಕನೋ ಅಥವಾ ದೈವಾದ್ಭುತ ಉಡುಗೊರೆಯೋ ದ್ವಿಸ್ಮಿ ವಿಧಾಕನೋ. ಮಾನವನಿಗೆ ಪ್ರಕೃತಿಯ ಅವಶ್ಯಕತೆ ಇದೆ ಹೊರತು ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಎಂದಿಗೂ ಇಲ್ಲ. ಹಾಳಾಗಿರೋ ಪರಿಸರ ಅದೇ ನನಗೆ ಬೇಸರ.